ಎಷ್ಟೋ ಕೇಸಸ್ಸು ಸರಿಯಾದ ಆಧಾರ ಇಲ್ಲದೆ ಕ್ಲೋಸ್ ಆಗಿವೆ. ಸಾಕ್ಷಿ ಸಮೇತ ಪ್ರೂಫ್ ಇದ್ದರೂ ಅದೆಷ್ಟೋ ಕೇಸಸ್ಸು ಕ್ಲೋಸ್ ಮಾಡಿಸಿದ್ದಾರೆ. ಅನ್ಸಾಲ್ವ್ಡ್ ಕೇಸಸ್ಸು ಲೆಕ್ಕಕ್ಕಿಲ್ಲದಷ್ಟು. ಅದರಲ್ಲಿ ಒಂದು ಕೇಸ್ ದಟ್ ಈಸ್ ಅನ್ಸಾಲ್ವ್ಡ್ ಬಿಕಾಸ್ ಲ್ಯಾಕ್ ಆಫ್ ಎವಿಡೆನ್ಸ್. ಅದೇ ರಚನಾ ಕೇಸ್. Hey, my playboy, what's up? A fucking day. Too tired. I think you need a... Guess what I'm wearing? Jeans and t-shirt. No. Skirt. No ways. I'm taking it. I have got something. Oh. I'm waiting for the surprise. I wanna try it on you. Lydia. Manili? Wanna do something interesting? No, not now. Can I see your pics now? My heart is beating for you, my soul. Kelsa. My heart is beating for you. ಬಂದನ್ಸ್ತೆ. Varun? Yeah. This is Sanjana. May I? ಬಲಗಲ್ಲಿ ಇಟ್ಕೊಂಡು ಬನ್ನಿ. ನೀವು ಸ್ಮೋಕ್ ಮಾಡ್ತೀರಾ? ಹಾಂ, ಟೆನ್ಷನ್ ಆದರೆ ಮಾಡಿ. ನಾನು ವರುಣ್, ಇದು ನಿಮ್ಮ ಫ್ರೆಂಡ್ ರೂಮಾ? ಇಲ್ಲ, ಓನ್ ಹೌಸ್. ಮತ್ತೆ ಮನೆಯವ್ರನ್ನೆಲ್ಲ ಎಲ್ಲಿ ಕಳ್ಸಿದ್ಯಾ? ಅಪ್ಪ ಅಮ್ಮ ಊರಲ್ಲಿದ್ದಾರೆ, ನಾನು ಮಾತ್ರ ಇಲ್ಲಿದ್ದೆ. ನೈಸ್. ಮತ್ತೇನು ವರುಣ್? ನೀನು ವಯಸ್ಸಲ್ಲಿ ನನಗಿಂತ ದೊಡ್ಡವಳು ಅನ್ಕೊಂಡೆ. ದೊಡ್ಡೋಳು ನಿಜ, ಆದರೆ ವಯಸ್ಸಲ್ಲಿ ಅಲ್ಲ. ನಿಂಗೆ ಈ ರೀತಿ ಎಲ್ಲ ಮಾಡೋದು ತಪ್ಪನ್ಸಲ್ವಾ? ನೋಡ್ ವರುಣ್, ನಮಗೆ ಸಂತೋಷ ಸಿಗೋ ವಿಷಯ ಈ ಸೊಸೈಟಿ ಪ್ರಕಾರ ತಪ್ಪೆ. ಆದರೂ ಐ ಡೋಂಟ್ ಕೇರ್. ಐ ಜಸ್ಟ್ ವಾಂಟ್ ಟು ಎಂಜಾಯ್ ಮೈ ಲೈಫ್. ನೋ ಕಮಿಟ್ಮೆಂಟ್, ನಥಿಂಗ್. ಹಾಮ, ಹೇಳು. ನಾನು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗೋಸ್ಕರ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಇನ್ನೇನು ಮುಗೀತು, ಬರ್ತೀನಮ್ಮ. ಬಾಯ್. ಸಖತ್ತಾಗಿ ಮ್ಯಾನೇಜ್ ಮಾಡ್ತೀಯ. ನಿನ್ಗೊಂದು ವಿಷಯ ಹೇಳ. ಹುಡುಗರು ಸತ್ಯನ್ ಮಾತ್ರ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಆದ್ರೆ ಹುಡುಗಿರು ಸುಳ್ಳನ್ನು ಸಹ. Let's start. ಫಸ್ಟ್ ಟೈಮ್ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ನಮಗೆ ಸಿಕ್ಕ ಡೀಟೇಲ್ಸ್. ಮನೆಯಿಂದ ರಚನಾ ಕಾಲೇಜ್ ಹೋಗ್ತಾ ಇರ್ತಾಳೆ. ಕಾಲೇಜ್ ಪಕ್ಕ ಇದ್ದ ಅಂಗಡಿ ಹತ್ತಿರ ಒಬ್ಬ ಹುಡುಗ ಅವಳನ್ನ 1 ತಿಂಗಳಿಂದ ಫಾಲೋ ಮಾಡ್ತಾ ಇರ್ತಾನೆ. ಕೆಲ ದಿನಗಳ ನಂತರ ನೋಡಿದ್ರೆ ರಚನಾ ಮತ್ತು ಫಾಲೋ ಮಾಡ್ತಾ ಇದ್ದ ಹುಡುಗ ಇಬ್ಬರು ಕ್ಲೋಸ್ ಆಗಿರ್ತಾರೆ. ಆ ಹುಡುಗ ಅದೇ ಖುಷಿಲಿ ರಚನಾಗೆ ಒಂದು ಮೊಬೈಲ್ ಗಿಫ್ಟ್ ಮಾಡ್ತಾನೆ. ಮನೆಯವರಿಗೆ ಗೊತ್ತಿಲ್ಲದ ಹಾಗೆ, ಯಾರಿಗೂ ಕಾಣದ ಹಾಗೆ
ತನ್ನ ಬ್ಯಾಗಲ್ಲಿ ಬಚ್ಚಿಡ್ತಿರ್ತಾಳೆ. ಮತ್ತು ಪ್ರತಿದಿನ ಕಾಲೇಜಿಗೆ ಹೋಗಬೇಕಾದ್ರೆ ಮೊಬೈಲನ್ನು ಅಂಗಡಿಲಿ ಕೊಟ್ಟು ಹೋಗ್ತಾ ಇರ್ತಾಳೆ. ಒಂದಿನ ಪೇರೆಂಟ್ಸು ಮತ್ತು ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ಸ್ಟೇಟಸ್ ಅಪ್ಲೋಡ್ ಮಾಡ್ತಾಳೆ. ಆ್ಯಂಡ್ ಸ್ಟೇಟಸ್ ಹಾಕಿದ ಕೇವಲ 1 ಗಂಟೆಯಲ್ಲಿ ಅವಳು ಕೊಲೆ ಆಗಿರುತ್ತೆ. ಸೊ ನಮ್ಮ ಹತ್ರ ಇದ್ದ ಎವಿಡೆನ್ಸ್ ಅಂದರೆ ರಚನಾ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಮತ್ತು ಆ ಹುಡುಗ, ಅದೇ ರಚನಾಗೆ ಮೊಬೈಲ್ ಗಿಫ್ಟ್ ಕೊಟ್ಟವನು. ಈ ಎರಡೂ ಎವಿಡೆನ್ಸ್ ಇದ್ದರೂ ಕೂಡ ಕೇಸ್ ರಿಸಾಲ್ವ್ ಆಗದೆ ಅನ್ರಿಸಾಲ್ವ್ಡ್ ಕೇಸ್ ಲಿಸ್ಟಿಗೆ ಸೇರಿಕೊಳ್ಳುತ್ತೆ. ಕಾರಣ ಅದೇ ದಿನ ಒಬ್ಬ ಖ್ಯಾತ ರಾಜಕಾರಣಿ ಮಗ ಆಕ್ಸಿಡೆಂಟ್ ಮಾಡಿ ಸ್ಪಾಟ್ ಡೆತ್ ಆಗಿರ್ತಾನೆ. ಬಿಕಾಸ್ ಆಫ್ ಹೈಯರ್ ಆಫೀಸರ್ ಪ್ರೆಷರ್ ಆಕ್ಸಿಡೆಂಟ್ ಕೇಸ್ನ ಹೈಲೈಟ್ ಮಾಡಿ ರಚನಾ ಕೇಸ್ನ ಕ್ಲೋಸ್ ಮಾಡಿಸ್ತಾರೆ. ಈ ಕೇಸ್ಗೆ ಸಂಬಂಧಿಸಿದ ಎಲ್ಲ ಒರಿಜಿನಲ್ ಡೀಟೇಲ್ಸ್ ಈ ಫೈಲಲ್ಲಿದೆ. ಈ ಕೇಸ್ನ ನಾನೇ ಖುದ್ದಾಗಿ ಮತ್ತೆ ರೀಓಪನ್ ಮಾಡ್ತಾ ಇದ್ದೀನಿ. ವಿಶಿಂಗ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ದಿ ಫರ್ದರ್ ಇನ್ವೆಸ್ಟಿಗೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಹಲೋ ಭವ್ಯ, ರಚನಾ ಕೇಸ್ ಎಲ್ಲಿಗೆ ಬಂತು? It's done, sir. With all the proofs and evidences, I will meet you. ಓಕೆ, ಗುಡ್. ಲೆಟ್ಸ್ ಮೀಟ್. ಯಾರೋ ಬಂದ್ರು ಅನ್ಸುತ್ತೆ ನೋಡಿ. ಹಾಂ, ನೋಡ್ತೀನಿ. ಬಂದ್ರಾ ಸರು? ಬಂದಿದ್ದಾರೆ, ಬನ್ನಿ. ಹೆಲೋ ಸರ್, ಸಾರಿ ಫಾರ್ ದ ಲೇಟ್. ದಟ್ಸ್ ಓಕೆ. ಅಂದ ಹಾಗೆ ಎಲ್ಲರಿಗೂ ಬಂತು ರಚನಾ ಕೇಸ್. ಎನಿ ಇಂಪ್ರೂವ್ಮೆಂಟ್ಸ್? ಎಸ್ ಸರ್. ಬೇಸ್ಡ್ ಆನ್ ಎವಿಡೆನ್ಸ್ ಇದೊಂದು ಕೊಲೆ, ಆದರೆ ಈ ಕೊಲೆ ಹಿಂದೆ ಒಂದು ಕಥೆನೇ ಇದೆ. ಎನಿ ಸಸ್ಪೆಕ್ಟ್? ಎಸ್ ಸರ್, ಆದರೆ ಅವನು ಸಸ್ಪೆಕ್ಟ್ ಅಲ್ಲ, ಕ್ರಿಮಿನಲ್. ಲೆಟ್ ಮಿ ಎಕ್ಸ್ಪ್ಲೈನ್. ಓಕೆ, ಗೋ ಹೆಡ್. ಎಸ್ ಸರ್. ಮಂಜುನಾಥ್ ಅನ್ನೋನು ಆ ರಾತ್ರಿ RCB ಮ್ಯಾಚ್ ನೋಡಿ ಸರಿಸುಮಾರು 11ರಿಂದ 11:20 ಆಸುಪಾಸಿನಲ್ಲಿ ತನ್ನ ರೂಮ್ಗೆ ಹೋಗ್ತಾನೆ. ನಿದ್ದೆ ಬರದೇ ಇರೋ ಕಾರಣ ಅದೇ ರಾತ್ರಿ 11:32ಕ್ಕೆ ತನ್ನ ಫೇಸ್ಬುಕ್ಗೆ ಲಾಗಿನ್ ಮಾಡ್ತಾನೆ. ಆಸ್ ಪರ್ ಕಾಲ್ ರೆಕಾರ್ಡ್ಸ್ ಹಿಂದಿನ ದಿನ ಅನ್ನೋನ್ ನಂಬರ್ ಜೊತೆ 6 ನಿಮಿಷ 33 ಸೆಕೆಂಡ್ಸ್ ಮಾತಾಡಿರ್ತಾನೆ. ಅವನು ಯಾರು ಅಂತ ಇನ್ವೆಸ್ಟಿಗೇಟ್ ಮಾಡಿದಾಗ ಸೈಯದ್ ಎಂದು ತಿಳಿದು ಬರುತ್ತೆ. ಸೈಯದ್ ಅನ್ನೋನು ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ್ಯಂಡ್ ಮೊಬೈಲ್, ಲ್ಯಾಪ್ಟಾಪ್, ಸಿಮ್ಸ್ ಈ ರೀತಿಯ ಎಲ್ಲ ಗ್ಯಾಜೆಟ್ಸ್ನ ಸೆಕೆಂಡ್ಸಲ್ಲಿ ಮಾರಾಟ ಮಾಡ್ತಿರ್ತಾನೆ. ಈ ಕೊಲೆಗೂ ಮೊಬೈಲ್ ಅಂಗಡಿ ಅಂದರೆ ಸೈಯದ್ಗೂ ಏನಾದರೂ ಸಂಬಂಧ ಇದೆಯಾ? ಹೌದು ಸರ್. ಇವನ್ ವಿಷಯ ಯಾಕೆ ಅಂದರೆ ಮಂಜುನಾಥ್ ಅನ್ನೋನು ಫೇಸ್ಬುಕ್ ಪೇಜ್ನ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಫ್ಯಾನ್ಸಿ ಮೊಬೈಲ್ ನಂಬರ್ ಫಾರ್ ಚೀಪ್ ರೇಟ್ಸ್ ಅನ್ನೋ ಪೇಜ್ನ ಫಾಲೋ ಮಾಡ್ತಾನೆ. ಆ ಪೇಜ್ನಲ್ಲಿ ಇದ್ದಿದ್ದ ಮೊಬೈಲ್ ನಂಬರೇ ಸೈಯದ್. ಐ ನೀಡ್ ಫ್ಯಾನ್ಸಿ ಮೊಬೈಲ್ ನಂಬರ್, ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಂತ ತನ್ನ ಮೊಬೈಲ್ ನಂಬರ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾನೆ. ಅದೇ ಕಮೆಂಟ್ಗೆ ಸೈಯದ್ ಕಡೆಯಿಂದ ರಿಪ್ಲೈ ಬರುತ್ತೆ. ಹೋಲ್ಡ್ ಆನ್. ಐ ಥಿಂಕ್ ಸಮಥಿಂಗ್ ಈಸ್ ಮಿಸ್ಸಿಂಗ್. If you don't mind, I'll take over from here. Okay. Sure. ಮಿಯೋ ಅನ್ನೋ ಕಂಪ್ನಿ ಹೊಸದಾಗಿ ಸಿಮ್ ಲಾಂಚ್ ಮಾಡಿದಾಗ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಒಂದೇ ಸಿಮ್ ಕೊಡೋ ಹಾಗೆ ರೂಲ್ಸ್ ಮಾಡಿದ್ರು. ಬಟ್ ಥರ್ಡ್ ಪಾರ್ಟಿ ಕಡೆಯಿಂದ ಒಂದೇ ಆಧಾರ್ ಕಾರ್ಡ್ಗೆ 10 ಮಿಯೋ ಸಿಮ್ ಕೊಡ್ತಾ ಇದ್ರು. ಒಂದು ಆಧಾರ್ ಕಾರ್ಡ್ಗೆ. ಸೆಕೆಂಡ್ ಸಿಮ್ ಸೈಯದ್ಗೆ ಯಾವ ರೀತಿ ಸಿಗ್ತಾ ಇತ್ತು? ಅವರೇ ಆಲ್ ಇನ್ ಒನ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡೋ ಪ್ರವೀಣ್ ಅನ್ನೋನು 100 ಸಿಮ್ನ ಕಡಿಮೆ ಬೆಲೆಗೆ ಸೈಯದ್ಗೆ ಮಾರಾಟ ಮಾಡ್ತಾನೆ. ಯಾರೇ ಆಧಾರ್ ಕಾರ್ಡ್ ನಂಬರ್ ಕೊಟ್ಟರು ಅಂಗಡಿಲಿರೋ ಒಂದು ಲೆಡ್ಜರ್ಗೆ ಅದನ್ನ ಎಂಟ್ರಿ ಮಾಡ್ತಿದ್ದ. ಅಂಡ್ ಅದೇ ಆಧಾರ್ ಕಾರ್ಡ್ ನಂಬರ್ ಯೂಸ್ ಮಾಡಿ ಹೊಸ ಸಿಮ್ನ ಆಕ್ಟಿವೇಟ್ ಮಾಡ್ತಿದ್ದ ವಿತ್ OTP. ಯಾವ ಬೇರೆ ಸಿಮ್ನ ಆಕ್ಟಿವೇಟ್ ಮಾಡ್ತಾ ಇದ್ನೋ ಅದೆಲ್ಲ ಥ್ರೂ ಆನ್ಲೈನ್ ಸೇಲ್ ಮಾಡ್ತಾ ಇದ್ದ. ಓಕೆ ಭವ್ಯ, ಯಾರೋ ಆನ್ಲೈನ್ನಲ್ಲಿ ಸಿಮ್ ಪರ್ಚೇಸ್ ಮಾಡ್ತಿದ್ರು ಅನ್ನೋ ಕಂಪ್ಲೀಟ್ ರೆಕಾರ್ಡ್ಸ್ ಒಂದು ಲೆಡ್ಜರಲ್ಲಿ ಸೈಯದ್ ಎಂಟ್ರಿ ಮಾಡ್ತಿದ್ದ. ಆ ಎಲ್ಲ ನಂಬರ್ಸ್ ವಿತ್ ನೇಮ್ಸ್ ಅವನ ಮೊಬೈಲ್ನಲ್ಲಿ ಸೇವ್ ಮಾಡ್ತಿದ್ದ. ಮೇನ್ಲಿ ಯಾವ ಹುಡುಗಿರೋ ಅವನಿಗೆ ಇಷ್ಟ ಆಗ್ತಿದ್ರೋ ಅದೇ ನಂಬರ್ಗಳನ್ನೇ ಸೇವ್ ಮಾಡ್ತಿದ್ದ. ಸೆಪ್ರೇಟ್ ಆಗಿ ಮೇಂಟೈನ್ ಮಾಡ್ತಿದ್ದ ಬುಕ್ನಲ್ಲಿ ಹೈಲೈಟ್ ಆಗಿರೋ ಹೆಸರೇ ರಚನಾ. ಇವಳು ಕೂಡ ಸಿಮ್ ಪರ್ಚೇಸ್ಗೆ ಅಂತ ಸೈಯದ್ನ ಮೀಟ್ ಮಾಡ್ತಾಳೆ. ಸೈಯದ್ ಮೋಡಿಗೆ ಬೀಳ್ತಾಳೆ. ಕಾಲ್ ರೆಕಾರ್ಡ್ಸ್ ಮತ್ತು ರಿಪೋರ್ಟ್ಸ್ನ ಪ್ರಕಾರ ರಚನಾಗೆ ಎಕ್ಸಾಮ್ ಇದೆ ಅನ್ನೋ ಕಾರಣದಿಂದ ಅವಳನ್ನ ಮನೆಯಲ್ಲೇ ಬಿಟ್ಟು ತಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ತಾರೆ. ಯಾವಾಗ ರಚನಾಳ ಪೇರೆಂಟ್ಸ್ ತಮ್ಮ ನೇಟಿವ್ ಪ್ಲೇಸ್ಗೆ ಹೋದ್ರು ಮಿಸ್ಸಿಂಗ್ ಎವ್ರಿವನ್ ಅಲೋನ್ ಅಂತ ಸ್ಟೇಟಸ್ ಅಪ್ಲೋಡ್ ಮಾಡ್ತಾಳೆ. ಅಲ್ಲ ರೀ, ಬೇರೆಯವ್ರ ಮೊಬೈಲ್ ನಂಬರ್ ಸೇವ್ ಮಾಡಿದಿರ್ತಾನೆ ನಮಗೆ ವಾಟ್ಸಪ್ ಸ್ಟೇಟಸ್ ಕಾಣೋದು. ವಾಟ್ ಯು ಸೇ ಮಹೇಶ್? ಹೌದು ಸರ್, ಬಟ್ ಅದರಲ್ಲೂ ಸೆಟ್ಟಿಂಗ್ಸ್ ಇರುತ್ತೆ. ಓಕೆ 100% ಕರೆಕ್ಟ್ ಸರ್. ಬಟ್ ಇಲ್ಲೇ ಇರೋದು ವಿಷಯ, ಯಾವಾಗ ಆನ್ಲೈನಲ್ಲಿ ಸಿಮ್ ಬೇಕು ಅಂತ ಕಮೆಂಟ್ ಮಾಡ್ತಾರೆ ಆವಾಗ ಓನ್ಲಿ ಥ್ರೂ ವಾಟ್ಸಪ್ ಅಂತ ಇವನ್ ನಂಬರ್ನ ಕೊಡ್ತಾನೆ.
ಯಾರೇ ಆದರೂ ಒಂದಲ್ಲ ಒಂದು ಹೆಸರಿನಲ್ಲಿ ಇವನ್ ನಂಬರ್ನ ಸೇವ್ ಮಾಡ್ಕೊಳ್ಳೇಬೇಕು. ದಿಸ್ ಇಸ್ ವಾಟ್ ಹ್ಯಾಪನ್. ಓ ಅಂದರೆ ರಚನಾ ಕೊಲೆಗೂ ಸೈಯದ್ಗೂ? ಎಸ್ ಸರ್. ಆ ಒಂದು ಸ್ಟೇಟಸ್ಸಿಂದ ಸೈಯದ್ ರಚನಾಳನ್ನ ಕಿಡ್ನಾಪ್ ಮಾಡ್ತಾನೆ, ಅವಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ. ಎವಿಡೆನ್ಸ್ ಆ್ಯಂಡ್ ಲೊಕೇಶನ್ನಲ್ಲಿ ನೋಡಿರೋ ಬ್ಲಡ್ ಆ್ಯಂಡ್ ರಿಪೋರ್ಟ್ಸ್ನ ಪ್ರಕಾರ ರಚನಾ ಬ್ರೂಟಲ್ ರೇಪ್ನಲ್ಲಿ ನರಳಿ ಸತ್ತಿರ್ತಾಳೆ. ಶಬಾಷ್ ಮಿಸ್ ಭವ್ಯ, ವೆಲ್ ಡನ್, ಗ್ರೇಟ್ ಜಾಬ್. ವಿತ್ ಪ್ರೂಫ್ ಸಮೇತ ಕೊಲೆಗಾರನ ಪತ್ತೆ ಮಾಡಿದ್ದೀರಾ. ಅಂದಹಾಗೆ ಸೈಯದ್ ಅನ್ನೋ ನೀವಾಗ? ಈವ್ನಿಂಗ್ ಕಾಲ್ ಮಾಡ್ತೀನಿ ಸರ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನ್ಯೂ ಕೇಸ್. ಇಟ್ಸ್ ಅಬೌಟ್ ರಾಜು ಮರ್ಡರ್ ಕೇಸ್. ಹೌ ಡು ಯು ನೋ ದ್ಯಾಟ್? ವಿಲ್ ಲೆಟ್ ಯು ನೋ ಅಬೌಟ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಸೂನ್ ಸರ್. ಸ್ಮಾರ್ಟ್ ಗರ್ಲ್. ಅಂದಹಾಗೆ ಈ ಫೈಲ್ಗೆ ಒಂದು ಸೈನ್ ಮಾಡಿ. ಆ್ಯಂಡ್ ಸ್ಟಾರ್ಟ್ ದ ಇನ್ವೆಸ್ಟಿಗೇಷನ್ ಸೂನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸರ್. ಬೋಳಿ ಮಗನೇ, ನಿನ್ ತೆವಲಿಗೆ ಪಾಪದ ಹುಡುಗಿರ್ನ ಹಾಳು ಮಾಡಿ ಬಲಿ ತಗೊಳ್ತೀರಾ. ನಿನ್ನಂತ ನಾಚಿಕೇಡು ಮನೆ ಹಾಳಿನ ಜೊತೆ ನಿನ್ ತಾಯಿ ಯಾವ ರೀತಿ ಜೀವನ ಮಾಡ್ತಾಳೆ ಅನ್ನೋದು ನಿಂಗೆಲ್ಲೋ ತಿಳಿಬೇಕು. ಆ ಕಡೆ ಬದುಕೋಕೋ ಆಗ್ದಿರ, ಸಾಯೋಕೋ ಆಗ್ದಿರ ನರಳೋ ರೀತಿ ಮಾಡ್ತಿರಲ್ರು. ನನ್ ಜಾಗದಲ್ಲಿ ನಿನ್ ತಂಗಿನೋ ಅಕ್ಕನೋ ಇದ್ದಿದ್ರೆ ನಿಂಗೆ ಹೆಣ್ಣಿನ ನೋವು ಏನು ಅಂತ ತಿಳಿಯೋದು. ಬೇವರ್ಸಿ ತರ ಊರೂರು ತಿರುಗಿ ನಿಮ್ ಮೋಹಕ್ಕೆ ಹೆಣ್ಮಕ್ಳನ್ನ ಬಲಿ ಮಾಡ್ತೀರಾ. Sorry, sir. He is no more. No, Bhavya. Don't kill him. Listen to me, Bhavya. Don't kill him. He's Listen dead, to sir. me. Listen to me, Bhavya. He is dead, sir.